ಇಷ್ಟೇ ಅಲ್ವಾ? ನೈನಿದೆ ಅಂತ ಗೊತ್ತಾದ್ರೆ, ಇನ್ನೊಂದು ಜುಮ್ಕಿ ಇವಳ ಹತ್ರ ಇದೆ ಅಂತ ಗೊತ್ತಾದ್ರೂ ಹಿಂದೆ ಮುಂದೆ ನೋಡ್ದೆ ನೈನಿ ನೀನೇ ನನ್ನ ಲಕ್ಕಿ ಅಂತ ಹಾಗೆ ಮಾಡ್ಕೋತಾನೆ. ಡೌಟೇ ಇಲ್ಲ, ಈ ಜುಮ್ಕಿನ ಹೇಗಾದ್ರೂ ಮಾಡಿ ಮೊದಲು ಇವಳಿಂದ ಕಿತ್ಕೋಬೇಕು. ಯಾರು ತಗೊಂಡಿರ್ಬೋದು ಅಂತ್ಯ ಶಿವ? ನಮ್ಮ ಹಳ್ಳಿಯವರಂತೂ ತಗೊಂಡಿರಲ್ಲ, ಬೇರೆ ಹಳ್ಳಿಯವ್ರು ತಗೊಂಡಿರ್ಬೋದು. ಹಾಗೆ ಹೇಗೆ ಹೇಳ್ತೀಯಾ? ನಮ್ಮ ಹಳ್ಳಿಯವ್ರಿಗೆ ಏನಾದ್ರು ಈ ಬಂಗಾರ ಸಿಕ್ಕರೆ ಯಾರಾದರೂ ಬಂಗಾರ ಕಳ್ಕೊಂಡಿದ್ದೀರಾ ಹೇಳಿ ಅಂತ ಡಂಗೂರ ಸಾರ್ತಾರಲ್ವಾ? ಹಳ್ಳಿಯಲ್ಲಿ ಎಷ್ಟೆಲ್ಲ ನೋಡಿಲ್ಲ ನಾವು. ಪಾಪ, ಹಾಗೆಲ್ಲ ಬೇರೆಯವ್ರ ಮೇಲೆ ಅನುಮಾನ ಪಡಬಾರ್ದು ಶಿವ. ಅವರಾದ್ರೂ ಯಾಕೆ ಹೀಗೆಲ್ಲ ಬೇರೆಯವ್ರಿಗೆ ತಗೋತಾರೆ? ನೀನು ತುಂಬಾ ಒಳ್ಳೆಯವರಾಗಿದ್ದಕ್ಕೆ ಈ ಥರ ಮಾತಾಡ್ತಾ ಇದೀಯಾ. ಇನ್ನೊಳಿಗೆ ಅವಕಾಶ ಕೊಡಬಾರ್ದು. ಆ ಸಿಟಿ ಹುಡುಗ ವಿಶಾಲೆ ಅನ್ನೋ ವಿಷಯ ಇವಳಿಗೆ ಗೊತ್ತಾಗಕ್ಕೆ ಬಿಡಬಾರ್ದು. ಈ ಜುಮ್ಕಿನ ಆದಷ್ಟು ಬೇಗ ತಗೋಬೇಕು. ಏನ್ ಲಕ್ಕಿ, ನೀನು ಕೂಡ ನನ್ನ ಮನ್ಸಿನ ಹಾಗೆ ಮೌನವಾಗಿದ್ಬಿಡ್ತೀಯ. ನಾನು ನೈನಿಗೆ ಹೇಳಕ್ಕಾಗ್ದಿರೋ ಹಾಗೆ ನಿನಗೂನು ನನ್ನ ಹತ್ರ ಏನು ಹೇಳಕ್ಕಾಗ್ತಿಲ್ವಾ? ಹೇಳು ಲಕ್ಕಿ. ನೈನಿನೂ ಇಲ್ಲ, ಹಾಳಾದ ಗಿಳಿ ಮರಿನೂ ಇಲ್ಲ. ನೈನಿ ಬರೋದ್ರೊಳಗೆ ಆ ಜುಮ್ಕಿನ ಕದಿಬೇಕು. ಎಲ್ಲಿಟ್ಟಿರ್ಬಹುದು? ಎಲ್ಲಿಟ್ಟಿದ್ದಾಳೆ?
ವಿಶಾಲ್ ವಿಶಾಲ್ ಮಿಸ್ಟರ್ ವಿಶಾಲ್, ಆ ಜುಮ್ಕಿ ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಇದೆಯಾ ಅಂತ ಕೇಳ್ತಿದ್ಯಾ? ಇದಕ್ಕೂ ಮೊದಲೇ ನಿನಗೆ ಪರಿಚಯ ಇರೋ ಹಾಗೆ ಕೇಳ್ತಿದ್ಯಾ? ನಂದೇ ಆಗಿರುವಾಗ ನನಗೆ ಪರಿಚಯ ಯಾಕಿರ್ಬೇಕು ಹೇಳಿ? ವಾಟ್? ಎಸ್, ಇಟ್ಸ್ ಮೈನ್. ಚಿನ್ನ ಅಂತನಾ? ಚಿಚಿ, ನೀವು ನನ್ನ ಇಷ್ಟು ಚೀಪಾಗಿ ನೋಡ್ತೀರ ಅನ್ಕೊಂಡಿರ್ಲಿಲ್ಲ. ಚಿನ್ನ ಕಾಸೆ ಪಡ್ತಿದ್ದೀನಿ ಅನ್ಕೊಂಡ್ರ? ಇದೇನಾದ್ರೂ ಜಾಸ್ತಿ ಬೆಲೆ ಬಾಳೋದಾ? ಅದಕ್ಕಿಂತ ಜಾಸ್ತಿನೇ. ನನ್ನ ಪ್ರಾಣ ಕಾಪಾಡಿರೋ ನನ್ನ ಲಕ್ಕಿ ಇದು. ಅನ್ಕೊಂಡಿದ್ದೆ ವಿಶಾಲ್, ಇದನ್ನ ದುಡ್ಡಲ್ಲಿ ಅಳಿಯಲ್ಲ ಅಂತ. ಇದು ನೈನಿದಂತ ಗೊತ್ತಾದ್ರೆ ಅವಳನ್ನು ನಿನ್ನ ಪ್ರಾಣ ಅಂದ್ಬಿಡ್ತೀಯ. ಆದರೂ ಇದು ನಿನಗೆ ಹೇಗಾಗುತ್ತೆ? ಆಸೆ ಪಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸೀರಿಯಸ್ ಆಗ್ಬೇಡಿ ವಿಶಾಲ್. ಇಲ್ಲಿ ನೋಡಿ, ಅದ್ರ ಜೋಡಿ ಇದು. ಇಷ್ಟಪಟ್ಟು ತಗೊಂಡಿದ್ದೆ, ಕಳ್ಕೊಂಡ್ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ? ನಿನಗೆ ಎಲ್ಲಿ ಕಳ್ಕೊಂಡೆ ಅಂತ ನೆನಪಿದೆಯಾ? ಅದು ಆ ಹಳ್ಳಿ ಹೆಸರು ಮುಕ್ಕಂಟಿಪುರದಲ್ಲಿ. ಯಾವಾಗ? ಅಮ್ನೋರ್ ಉತ್ಸವದಲ್ಲಿ. ಉತ್ಸವ ಟೈಮಲ್ಲ, ನೀನು ಬರಲಿಲ್ವಲ್ಲ? ಬರ್ಲಿಲ್ವಾ? ಅಂದ್ರೆ ನೀವು ಬಂದಿದ್ರಾ? ಅಂದ್ರೆ ಮಿಸ್ ಆಗಿರ್ತೀವಿ. ನಾನು ಡ್ಯಾಡಿ ಬಂದು ಅಮ್ನೋರ್ ದರ್ಶನನೂ ಮಾಡ್ಕೊಂಡ್ವಿ. ಕೋರ್ಟ್ ಕೆಲಸ ಇದೆ ಅಂತ ಡ್ಯಾಡಿ ಅರ್ಜೆಂಟ್ ಮಾಡಿದ್ರು. ಅವಸರದಲ್ಲಿ ನನ್ನ ಜುಮ್ಕಿ ಮಿಸ್ ಆಯಿತು. ಆದರೆ ಅಮ್ಮನವ್ರು ಪೂಜೆ ಮಾಡಿದಕ್ಕೋ ಏನೋ ಇವತ್ತು ಇಲ್ಲೇ ಕಾಣಿಸ್ತು. ಮಿಸ್ಟರ್ ವಿಶಾಲ್, ಇದನ್ನ ನನಗೆ ವಾಪಸ್ ಕೊಡ್ತೀರಾ ಪ್ಲೀಸ್? ಕಮಾನ್ ವಿಶಾಲ್, ಅದನ್ನು ನೀನು ನನಗೆ ಕೊಟ್ಬಿಟ್ರೆ ನಿನ್ನ ಹೃದಯನ ನನಗೆ ಕೊಟ್ಟ ಹಾಗೆ, ನಿನ್ನ ಅದೃಷ್ಟನ ನನ್ನ ಕೈಯಲ್ಲಿ ಇಟ್ಟ ಹಾಗೆ. ಕಮಾನ್ ವಿಶಾಲ್, ಕೊಡು ಕೊಡು. ಆಲ್ ರೈಟ್, ಯು ಸೇ ನಥಿಂಗ್. ಎಸ್ ಆರ್ ನೋ. ನೀನೇನು ಹೇಳಕ್ಕಾಗ್ದಿರುವಾಗ ನೀನು ಹೇಳಬೇಕಾಗಿರೋ ನಿನ್ನ ಹೃದಯ, ನಿನ್ನ ಜೋಡಿ ಇನ್ನೊಂದು ಜುಮ್ಕಿ ಹತ್ರ ಹೋಗ್ಬೇಕು ಅಂದ್ಕೊಂಡಾಗ ಹೊರಟೋಗು ಲಕ್ಕಿ. ನೀವಿಬ್ರಾದ್ರೂ ಹ್ಯಾಪಿಯಾಗಿರಿ. ಸಿ ಯು.
ಹಲೋ 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 ಎಕ್ಸ್ಕ್ಯೂಸ್ ಮೀ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ. ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ. ಹಲೋ ದೊಡ್ಡ ಯಜಮಾನ್ರೆ ಹಾಲು. ಒಂದು ನಿಮಿಷ ಅಮ್ಮ ನೈನಿ ಮಾತಾಡ್ಬಿಟ್ಟು ಬರ್ತೀನಿ. ಹಲೋ ಟಿ ವಿ ಆಫ್ ಮಾಡಮ್ಮ, ನಾನು ಆಮೇಲೆ ಬಂದು ಕುಡಿತೀನಿ. ಹಲೋ ಕೇಳಿಸ್ತಾ ಇದೆಯಾ? ಹಲೋ ಇದನ್ನ ಹೇಗೆ ಆರಿಸೋದು? ಹಾಸಿನಿ ಅಕ್ಕನ್ನೇ ಕೇಳ್ತೀನಿ. ಅಕ್ಕ ಅದು ಊದಿ ಮೇಡಮ್. ಏಯ್ ಹೋಗ, ಡೋಂಟ್ ವೇಸ್ಟ್ ಮೈ ಟೈಮ್. ಜಾಸ್ಮಿನ್ ನಮ್ಮೂರ್ ಥರನೇ ಇದಾರಲ್ಲ. ನೀವು ಕುಡ್ದಿದ್ದೀರಾ? ಊದಿ ಮೇಡಮ್. ಕುಡ್ದಿದ್ದೀನಿ ಅಂತ ಗೊತ್ತಲ್ವಾ, ಮತ್ತೆ ಯಾಕೆ ಊದ್ಬೇಕು? ಇದೇನ ಫ್ಲೂಟಾ ಊದಕ್ಕೆ? ಹಾಗ ಕುಡ್ದು ಓಡಿಸ್ಬಾರ್ದು ಮೇಡಮ್. ನಿಮ್ಮ ವೆಹಿಕಲ್ನ ಸೀಸ್ ಮಾಡ್ತಾ ಇದ್ದೀವಿ, ನೀವು ಕ್ಯಾಬಲ್ಲಿ ಹೋಗಿ. ಏಯ್ ನಾನು ಕ್ಯಾಬಲ್ಲಿ ಹೋಗ್ಬೇಕಾ? ನಾನು ಯಾರು ಗೊತ್ತಾ ನಿಂಗೆ? ಜಾಸ್ಮಿನ್, ಡಾಕ್ಟರ್ ಆಫ್ ಜಗನ್ನಾಥ್, ಫೇಮಸ್ ಲಾಯರ್. ಕೀ ಕೊಡ್ತೀಯಾ ಇಲ್ವೋ? ಕೊಡೋಕ್ಕಾಗಲ್ಲ ಮೇಡಮ್. ಅಮ್ಮ, ಇಷ್ಟೆಲ್ಲ ವಿದ್ಯೆ ಗೊತ್ತಿದ್ಯಾ ಇವ್ರಿಗೆ? ನೈನಿ, ಏನ್ ನೋಡ್ತಿದ್ಯಾ? ನೋಡಿ ಅಕ್ಕ, ಆ ಜಾಸ್ಮಿನ್ ನಮ್ಮೂರು ಕುಡಿದು ದೂರ ಆಡ್ತಿದ್ದಾರೆ, ಪೊಲೀಸರ ಜೊತೆ ಜಗಳ ಆಡ್ತಿದ್ದಾರೆ. ನೀವು ಸ್ಟೇಷನ್ಗೆ ಬಂದು ತಗೊಂಡೋಗಿ. ಏಯ್ ಕೊಡು, ಗಲಾಟೆ ಮಾಡ್ತಿರ್ಲಿಲ್ಲ ಅಂದ್ರೆ. ಏಯ್ ಕೊಡು. ಸ್ಟೇಷನ್ಗೆ ಬಂದು ತಗೊಂಡೋಗಿ. ನಿಮ್ಮ ಡ್ಯಾಡಿಗೆ ಬರಕ್ಕೆ ಹೇಳಿ. ನನ್ನ ಡ್ಯಾಡಿ ಸ್ಟೇಷನ್ಗೆ ಬರ್ಬೇಕಾ? ಕೊಡಲ್ಲ ಮೇಡಮ್. ತುಂಬ ಜನ ನೋಡಿದ್ದೀನಿ ಮೇಡಮ್. ನಿಮ್ಮ ಡ್ಯಾಡಿನ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಸರಿಯಾಗಿ ಸಿಕ್ಕಾಕೊಂಡ್ಲು. ಇದನ್ನ ಮಾವಂಗೆ ಅಜ್ಜಿಗೆ ತೋರ್ಸಿದ್ರೆ ಅವಳನ್ನ ಕತ್ ಹಿಡ್ದ ಆಚೆ ದಬ್ತಾರೆ. ಅಯ್ಯೋ, ನನ್ಗೆ ಯೋಚನೆನೇ ಬಂದಿಲ್ಲ ನೋಡಿದ್ರ. ನೀನ್ ಟಿವಿ ಆನ್ ಮಾಡಿದ್ರೆ ಅದೇನೋ ವಿಚಿತ್ರ ಅನ್ನೋ ತರ ನೋಡ್ತೀಯ. ನಿನಗ್ ಹೇಗ್ ಬರುತ್ತೆ ಈ ಯೋಚನೆ ಎಲ್ಲ? ಈ ಪರ್ಶು ವಿಷಯ ಗೊತ್ತಾಯ್ತಲ್ವಾ? ಆದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀನ್ ನೋಡ್ ಹೋಗಿ ಫ್ಯೂಸ್ ಕಿತ್ತಾಕೋ, ಜನರೇಟರ್ ವೈರ್ ಕೂಡ ಕಿತ್ತಾಕೋ. ಆಮೇಲೆ ಏನು ಅಂತ ಯೋಚಿಸೋಣ. ಈಗ ನೀನ್ ಹೇಳ್ದಷ್ಟು ಮಾಡು. ಹೋಗು. ಸರಿ ಅಕ್ಕ. ಬೇಗ ಎಲ್ರನ್ನೂ ಕರ್ಕೊಂಡ್ ಬಾ. ನಿಂತ್ಕೋ. ನೀನ್ ಒಬ್ಬೊಬ್ಬರು ರೂಮ್ಗೆ ಹೋಗಿ ಯಜಮಾನ್ರೆ ಹಾಲಿಗೆ ಬರ್ತೀರಾ, ಅಮ್ಮ ಅವರೇ ಟಿವಿ ನೋಡ್ತೀರಾ ಅಂತ ಕೇಳೋವರೆಗೂ ನ್ಯೂಸ್ ಇರುತ್ತಾ? ದಿಸ್ ಇಸ್ ನಾಟ್ ಕರೆಕ್ಟ್ ನೈನಿ. ನಾನ್ ಕರಿತೀನಿ. ಅಜ್ಜಿ, ಮಾವ, ಚಿಕ್ಕತ್ತೆ, ಅತ್ತೆ, ಮನೇಲಿರೋರು ಎಲ್ರೂ ಬೇಗ ಬನ್ನಿ. ಅಜ್ಜಿ, ಮಾವ, ಅತ್ತೆ, ಬನ್ನಿ. ನಮ್ ಡ್ಯಾಡಿ ಬರ್ಲಿ ಇರೋ, ಆ ಪೊಲೀಸಂಗೊಂದು ಗತಿ ಕಾಣಿಸ್ತೀನಿ. ಹಲೋ, ಎಲ್ ಸತ್ ಹೋಗಿದ್ಯಾ? ಸತ್ತಿಲ್ಲ ಆಂಟಿ, ಐ ಆಮ್ ಸ್ಟಿಲ್ ಅಲೈವ್. ಮನೆಗೆ ಬರ್ತಾ ಇದ್ಯಾ? ಆನ್ ದ ವೇ. 5 to 10 minutes. ನೀನ್ ಕುಡ್ದಿದ್ಯಾ ಅಂತ ಮನೇಲಿ ಗೊತ್ತಾದ್ರೆ ನಿನ್ನ... ಹೆಲೋ ಹೆಲೋ ಹೆಲೋ, ಏನ್ ಹುಡುಗಿನಪ್ಪ ಅವಳು. ಶಿಟ್.
ಮನೆಗೆ ಬರ್ಬೇಡ ಅಂತ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಈಗೇನ್ ಮಾಡೋದು? ಇಡಿಯಟ್. ಏನಾಯ್ತು ಹಾಸಿನಿ? ಯಾಕ ಕೂಗಾಡ್ದೆ? ನಿಮ್ಮೆಲ್ಲರಿಗೂ ಒಂದ್ ಸಿ ತೋರಿಸ್ಬೇಕಿತ್ತು, ಅದಕ್ಕೆ ಬನ್ನಿ ಅಂದೆ. ಏನದು? ಎಲ್ರೂ ಒಟ್ಟಿಗೆ ಟಿವಿನ ನೋಡಿ. ಅಯ್ಯೋ ಶಿಟ್ 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 ಶಿಟ್. ಹಾಳಾದ್ ಕರೆಂಟ್. ಈಗಲೇ ಹೋಗ್ಬೇಕಿತ್ತಾ? ಶಿಟ್. ಜನರೇಟರ್ ಆನ್ ಆಗುತ್ತೆ ತಾನೆ? ತಡಿ, ಅಷ್ಟಕ್ಕೂ ಟಿವಿಯಲ್ಲಿ ಏನ್ ಬರ್ತಿತ್ತು? ಅದೇನಂದ್ರೆ ಚಿಕ್ಕತ್ತೆ, ಏನದು? ಏನ್ ಎಲ್ಲ ಕತ್ಲೇಲಿ ಸೇರ್ಬಿಟ್ಟಿದ್ದೀರಾ? ಹಾಸಿನಿ ಟಿವಿಯಲ್ಲಿ ಏನೋ ಬರ್ತಿದೆ ನೋಡಿ ಅಂದ್ಲು. ಅಷ್ಟೊತ್ತಿಗೆ ಪವರ್ ಹೋಯ್ತಕ್ಕ. ಸೀರಿಯಲ್ನಲ್ಲಿ ಟ್ವಿಸ್ಟ್ ನೋಡಿ ಅಂತ ಕರ್ದ ಹಾಗಿದೆ. ಹಾಸಿನಿ ಬಗ್ಗೆ ಎಲ್ರಿಗೂ ಗೊತ್ತಿದೆ ತಾನೆ? ಅಮ್ಮೋರೆ, ಕರೆಂಟ್ ಹೋಗಿರ್ಲಿಲ್ಲ ಅಂದಿದ್ರೆ ಜಾಸ್ಮಿನ್ ಅವ್ರ ಬಗ್ಗೆ ನಿಮ್ಗೂ ಗೊತ್ತಾಗಿರೋದು. ಏನ್ ಗೊತ್ತಾಗ್ಬೇಕು? ಹಾ, ಏನ್ ಗೊತ್ತಾಗ್ಬೇಕಿತ್ತು? ಈ ಮನೆಗೆ ಸೊಸೆಯಾಗಿ ಬರೋಳು ಅಂತ ಹೇಳ್ಕೊಂಡು ತಿರುಗಿದ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕ ಹಾಗಿರ್ಬೇಕು. ಆದ್ರೆ ಆ ಜಾಸ್ಮಿನ್ ಹಿಂದೂ ಮುಂದು ನೋಡ್ದೆ ಚೆನ್ನಾಗಿ ಕೊಡ್ತಿದ್ದಾಳೆ. ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ನ ಟಿವಿಯಲ್ಲಿ ತೋರಿಸ್ತಿದ್ರು ಅತ್ತೆ. ಅಲ್ಲಿ ಆ ಜಾಸ್ಮಿನ್ ಫುಲ್ ಆಗಿ ಕುಡ್ದು ಪೊಲೀಸ್ ಜೊತೆ ಆರ್ಗ್ಯುಮೆಂಟ್ ಮಾಡ್ತಿದ್ಲು ಗೊತ್ತಾ? ಅದನ್ನ ತೋರ್ಸೋಕೆ ನಿಮ್ಮೆಲ್ಲರನ್ನೂ ಕರೆದಿದ್ದು. ಸ್ಟಾಪ್ ದಟ್ ನಾನ್ಸೆನ್ಸ್. ಚಾಡಿ ಹೇಳೋದು, ಇನ್ನೊಬ್ರ ಮೇಲೆ ಅಪವಾದ ಹೊರಿಸೋದು ಚೆನ್ನಾಗಿ ಅಭ್ಯಾಸ ಆಗಿದೆ ನಿಂಗೆ. ನೆನ್ನೆ ನೋಡಿದ್ರೆ ಗಾಯತ್ರಿ ಅಕ್ಕ ಫೋಟೋ ಮುಂದೆ ಇರೋ ದೀಪನ ಆರ್ಸಿದ್ರು ಅಂದ್ರಿ. ಇವತ್ತು ಚೆನ್ನಾಗಿ ಕುಡ್ದಿದ್ದಾಳೆ ಅಂತ ಹೇಳ್ಬಿಟ್ರೆ ನಂಬಿಡ್ತೀವಿ ಅನ್ಕೊಂಡಿದ್ದೀರಾ? ಟಿವಿಲಿ ನಿಜವಾಗ್ಲೂ ತೋರಿಸ್ತಿದ್ರು ಅಮ್ಮೋರೆ. ಏಯ್, ಬಾಯಿ ಮುಚ್ಚು. ಈಗ್ಲೂ ಅಷ್ಟೇ, ಜಾಸ್ಮಿನ್ ಅವಳ ರೂಮಲ್ಲೇ ಇರೋದನ್ನ ಕಣ್ಣಾರೆ ನೋಡಿ ಬರ್ತಾ ಇದ್ದೀನಿ. ಇಷ್ಟರಲ್ಲಿ ಹೊರಗಡೆ ಕಾರ್ ತಗೊಂಡು ಹೋಗಿ ಕುಡ್ಕೊಂಡು ಬರ್ತಾಳ? ಮಾಮ್, ಮನೇಲೇ ಇದ್ರೆ ಅತ್ತಿಗೆ ಕೂಗಾಟಕ್ಕೆ ಕೆಳಗೆ ಬರಬೇಕಿತ್ತಲ್ವಾ?
ಜಾಸ್ಮಿನ್ ಜಾಸ್ಮಿನ್ ಈ ಕಡೆ ಬಾ. ಯಾರ್ ನೀನು? ನಾನು ಪರಶು. ಪಶುನಾ? ಅಲ್ಲ, ಪರಶು. ಯಾರೊಬ್ಬ ಬಿಡು. ಇಲ್ಲಿಗೆ ಕರ್ಕೊಂಬಂದೆ. ಆ ಕಡೆ ಹೋಗ್ಬೇಕಲ್ಲ ನಾನು. ಅದು ಮೇನ್ ಎಂಟ್ರಿ. ಅಲ್ಲಿ ಹೋದ್ರೆ ಅಲ್ಲಿಂದಲೇ ಆಚೆ ಕಳಿಸ್ಬಿಡ್ತಾರೆ. ಏನ್ ತೊಂದ್ರೆ ಇಲ್ಲ, ಆ ಕಡೆನೆ ಹೋಗ್ಬೇಕು. ನಿನಗೆ ನಮಸ್ಕಾರ ಮಾಡ್ತೀನಿ ತಾಯಿ. ಇಲ್ಲಿ ತನಕ ಕೊಟ್ಟಿರೋ ಟೆನ್ಷನ್ ಸಾಕು. ನಡಿ, ಬಾ ಬಾ ಬೇಗ. ಇಲ್ಲ, ಆ ಕಡೆ ಹೋಗ್ಬೇಕು. ನಡಿ. ಆ ಕಡೆನೇ ಹೋಗ್ತೀನಿ. ನಾನು ಹೇಳದ್ ಕೇಳು, ನಡಿ. ಆ ಕಡೆ ಹೋಗ್ತೀನಿ ನಾನು. ನಿಧಾನಕ್ಕೆ ನಡಿ ಪ್ಲೀಸ್ ಜಾಸ್ಮಿನ್, ನಡಿ. ಬೆಕ್ಕು ಬಂದಿರ್ಬೋದತ್ತೆ. ಕರೆಂಟ್ ಇಲ್ದಾಗ್ಲೇ ಬಂದಿರತ್ತೆ ಅಲ್ವಾ ಅಹಲ್ಯ ಅತ್ತೆ? ಅಲ್ವಾ ಮತ್ತೆ? ಹೌದಲ್ವಾ? ತಾಳ ಹಾಕಿದ್ದು ಸಾಕ್, ನಿಲ್ಸಿ. ಏನು ಅಂದ್ರೆ ಸುಮ್ನೆ ಹಾಗೆ ನೋಡ್ಕೊಂಡು ನಿಂತಿದ್ದೀರಲ್ಲ. ಕರೆಂಟ್ ಬರೋಕೆ ಇನ್ನು ಎಷ್ಟೊತ್ತಾಗುತ್ತೆ ವಿಚಾರಿಸಿ. ಹೌದು ಕಣೋ, ಹೋಗು. ಇರಿ ಡ್ಯಾಡ್. ನೈನಿ, ಫ್ಯೂಸ್ ಹೋಗಿದೆ. ಮತ್ತೀಗ ಏನ್ ಮಾಡೋದು ಯಜಮಾನ್ರೆ? ಅದಕ್ಕೆ ಅಲ್ವಾ ಇದನ್ನ ತಗೊಂಬ ಅಂತ ಹೇಳಿದ್ದು. ಅದ್ರಲ್ಲಿ ಕಟಿಂಗ್ ಪ್ಲೇಯರ್ ಇದೆ, ಅದನ್ನ ಕೊಡು. ಇದ್ರಲ್ಲಿ ಏನೂ ಇಲ್ವಲ್ಲ. ಹೌದಾ, ಸರಿ, ಆ ವೈರ್ ಕಚ್ಚು. ಯಜಮಾನ್ರೆ, ಹಾ, ಎಂಜಲಾಗುತ್ತೋ ಏನೋ. ನಿನ್ನೆ ನಾನು ತಿನ್ನು ಅಂತ ಹೇಳ್ತಿಲ್ಲ, ಅದನ್ನ ಕಟ್ ಮಾಡಿಕೊಡು ಸಾಕು. ಬೇಗ. ನೈನಿ, ಬೇಗ. ಇವತ್ತೇ ಆಗುತ್ತಾ? ನೈನಿ, ಯಾರನ್ನಾದ್ರೂ ಕೆಲಸದವ್ರನ್ನ ಕರೆಯಲ್ಲ? ಯಜಮಾನ್ರೆ, ಹಾ, ಇದ್ ನನ್ನಿಂದ ಆಗಲ್ಲ. ಅದನ್ನ ಮೊದಲೇ ಹೇಳ್ಬೋದಾಯ್ತಲ್ವಾ? ಕೊಡಿಲಿ. ಯಜಮಾನ್ರೆ, ಏನಾಯ್ತು? ಎಂಜಲು. ಇವಾಗ ಅದಕ್ಕೆ ಏನ್ ಮಾಡ್ಲಿ? ಹೋಗಿ ವೈರ್ ತೊಳ್ಕೊಂಡ್ ಬರ್ತೀಯಾ? ಹಾ, ಕೊಡಿ. ಏಯ್, ಮೆಂಟಲ್. ಏನು ಪರವಾಗಿಲ್ಲ, ನಮ್ಗೀಗ ಟೈಮ್ ಇಲ್ಲ. ಇದನ್ನ ಕಟ್ ಮಾಡಿದ್ರೆ ನಾನೇನು ಸತ್ತೋಗಲ್ಲ, ಓಕೆನಾ? ಹಾ
ಕೆಲಸ ಮುಗೀತು. ನೀನು ಇಲ್ಲೇ ಇರು, ನಾನು ಹೋಗಿ ಹಾಕಿ ಬರ್ತೀನಿ. ಕರೆಂಟ್ ಬಂತು. ಇವಾಗ ನೋಡಿ, ಟಿವಿಯಲ್ಲಿ ಜಾಸ್ಮಿನ್ ಬರ್ತಾಳೆ. ಕರ್ಕೊಂಡ್ ಬಂದ್ಯಾ? ಈಗ ಒಳಗ್ ಬಾ, ಬಾಗ್ಲಿ ಹಾಕು. ಏಯ್, ಅಯ್ಯೋ ಹುಷಾರು. ಜಾಸ್ಮಿನ್, ಜಾಸ್ಮಿನ್, ಸೈಲೆನ್ಸ್ ಜಾಸ್ಮಿನ್, ಸೈಲೆನ್ಸ್. ಜಾಸ್ಮಿನ್. ಈ ಪಶು ಯಾರು ನೋಡ್ಲಿಲ್ಲ ತಾನೆ? ನೋಡ್ಲಿಲ್ಲ ಅಕ್ಕ. ಸರಿ, ನೀನ್ ಮೊದ್ಲು ಇಲ್ಲಿಂದ ಹೋಗು. ಅವ್ರು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಸರಿ ಅಕ್ಕ. ಜಾಸ್ಮಿನ್ ಹುಷಾರು. ಏಯ್, ಏಯ್, ಜಾಸ್ಮಿನ್, ಏಯ್, ಜಾಸ್ಮಿನ್, ಜಾಸ್ಮಿನ್. ಆಂಟಿ, ಬಾ. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಬಂದ್ವಂಟಿ? ಎಲ್ಲಿಗೆ ಬರ್ಬೇಕಿತ್ತು ಅಲ್ಲಿಗೆ ಬಂದಿದ್ಯಾ. ಬಾ. ಇದೇನು ಇವಾಗ ಬೇರೆ ನ್ಯೂಸ್ ಬರ್ತಿದೆ? ಜಾಸ್ಮಿನ್ ರೂಮಲ್ಲೇ ಇದ್ದಾಳೆ ಅಂತ ತಿಲೋತ್ತಮ ಹೇಳಿದ್ಲಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಎಸ್, ಇವಾಗಲೇ ಹೋಗಿ ನೋಡ್ಕೊಂಡು ಬರ್ತೀನಿ. ಅವಳ ಬಣ್ಣ ಇವತ್ತು ಬಯಲ್ ಮಾಡ್ತೀನಿ. ಜಾಸ್ಮಿನ್, ಜಾಸ್ಮಿನ್, ಸ್ಟಡಿ ಆಗಿರು. ಐ ಆಮ್ ಸ್ಟಡಿ. ಛೀ, ಆಂಟಿ, ಬಾ. ಆಂಟಿ, ಜಾಸ್ಮಿನ್, ಬಾ. ಜಾಸ್ಮಿನ್, ಕಣ್ ತೆಗಿ. ಜಾಸ್ಮಿನ್, ಕಣ್ ತೆಗೆದ್ ನೋಡು. ಇಲ್ಲಿ ನೋಡು, ಕಣ್ ತೆಗೆದ್ ನೋಡು. ಸಾರಿ ಆಂಟಿ, ಐ ಆಮ್ ಸಾರಿ. ಶೇಮ್ ಆಗಿದೆ, ನಂಗೆ ನೋಡಕ್ಕಾಗಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ನೋಡಕ್ಕೆ ಆಗಲ್ಲ. ಬಾ. ನಿಂಗೇನಾಯ್ತು? ಯಾಕೆ ಹಿಂಗ್ ಕೊಡ್ತಿದ್ಯಾ? ಮದ್ವೆ ಆಗೋವರೆಗೂ ಪಾರ್ಟಿ ಇಟ್ಕೋಬೇಡ, ಪಬ್ಗೆ ಕ್ಲಬ್ಗೆ ಹೋಗ್ಬೇಡ ಅಂತ ಹೇಳಿದೆ ತಾನೇ ನಾನು? ಮಜಾ ಮಾಡಕ್ ಹೋಗಿದ್ದಲ್ಲ ಆಂಟಿ, ಅವಮಾನ ಆಯ್ತಲ್ವಾ ನನಗೆ, ಅದಕ್ಕೆ ಕುಡ್ದೆ. ಅವಮಾನನ? ಏನು ಅವಮಾನ? ಹೊಡೆದು ಬಿಟ್ಲು ಆ ವಿಲೇಜ್ ಗರ್ಲ್, ಹಳ್ಳಿ ಗೊಗ್ಗು. ಆ ನೈನಿ ನನಗೆ ಕೆನ್ನೆ ಮೇಲೆ ಹೊಡೆದು ಬಿಟ್ಲು. ನನಗೆ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಫುಲ್ ಕೊಡ್ದ್ಬಿಟ್ಟೆ. ನಿಂಗೇನಾದ್ರೂ ಹುಚ್ಚ? ಗಾಯತ್ರಕ್ಕ ಫೋಟೋ ಮುಂದಿರೋ ದೀಪ ನಾರ್ಸಿದ ಕೋಪಕ್ಕೆ ಅವಳು ನಿನ್ ಮೇಲೆ ಕೈ ಮಾಡಿದ್ಲು. ಆ ವಿಷಯ ನಿಂಗೆ ಗೊತ್ತಲ್ವಾ? ಆಗ ಮನೇಲಿ ಎಲ್ರು ನೈನೆ ಮಾಡಿದ್ದು ಸರಿ ಅಂತ ಹೇಳಿದಾಗ ಸುಮ್ಮನಿರ್ಬೇಕತ್ತೆ ಹೊರತು ಮನ್ಸಿಗೆ ಬಂದ ಹಾಗೆ ಕಂಠು ಪೂರ್ತಿ ಕುಡ್ಕೊಂಡು ಬರೋದಲ್ಲ. ಈ ಪರಿಸ್ಥಿತಿಲಿ ಮನೆಯವ್ರು ನಿನ್ನ ನೋಡಿದ್ರೆ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ವಿಶಾಲ್ಗೂ ಇಷ್ಟ ಆಗಲ್ಲ, ಗೊತ್ತಾ? ಓ ಜಾಸ್ಮಿನ್, ಜಾಸ್ಮಿನ್, ಕಣ್ ತೆಗೆದು ನೋಡು. ಜಾಸ್ಮಿನ್, 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 ಅಯ್ಯೋ, ಬಂದೇ ಬಿಟ್ಲೆ. ಎಲ್ಲಿದ್ದಾಳೆ ಜಾಸ್ಮಿನ್? ಜಾಸ್ಮಿನ್ ಎಲ್ಲ ಹೋಗಿದ್ದಾಳೆ ಇವಳು? ಎಲ್ಲಿದ್ದಾಳೆ? ಜಾಸ್ಮಿನ್, ಜಾಸ್ಮಿನು, ಜಾಸ್ಮಿನ್. ಇಲ್ಲ, ಸೊ ಟಿವಿಯಲ್ಲೇ ಇದ್ದಾಳೆ. ಕಂಡು ಹಿಡಿತೀನಿ, ನಾನೇ ಕರೆಕ್ಟ್. ಏ ಜೆಸ್ಸಿ,
ನಿನ್ ಕತೆ ಮುಗೀತು. ಆ, ಆ. ಈ ರೂಮಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಿಲ್ಲ, ಆದ್ರೆ ಮಾತ್ ಕೇಳಿಸ್ತಿದ್ಯಲ್ಲ, ಎಲ್ಲಿಂದಪ್ಪ? ವಾಂತಿ ಮಾಡು ಜಾಸ್ಮಿನ್. ಎಲ್ಲ ಆಚೆ ಹಾಕು. ಬಾ, ಕುಡ್ದಿರೋದು ಆಚೆ ಹಾಕಿದ್ರೆ ಹ್ಯಾಂಗ್ ಓವರ್ ಕಡಿಮೆ ಆಗುತ್ತೆ. ಪ್ಲೀಸ್ ಆಂಟಿ. ಏನೋ ಒಂದು ಮಾಡು ಜಾಸ್ಮಿನ್. ಅಲ್ಲಿಂದಾನೆ. ಹಲೋ, ಯಾರಿದ್ದೀರಾ ಒಳಗೆ? ನಾವೇ 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 ಸತ್ವಿ. ಹುಚ್ಚಿ ಹಾಸನಿಗೆ ಐಡಿಯಾಸ್ಗಿಂತ ಅನುಮಾನನೇ ಜಾಸ್ತಿ. ಹೀಗೇನ್ ಮಾಡೋದು? ತಿಲೋತ್ತಮ ಅತ್ತೆ, ಅದು ನಿಮ್ ವಾಯ್ಸೇ ಅಲ್ವಾ? ನನಗ್ ಗೊತ್ತಾಗೋಯ್ತು. ಒಳಗಿದ್ದೀರಾ? ಹೌದು, ಯಾಕೆ ಬಂದೆ? ಮೇ ಐ ಕಮ್ ಇನ್? ಐ ಮೀನ್, ಒಳಗಡೆ ಬರ್ಬೋದಾ ಅತ್ತೆ? ನಿನ್ ತಲೆ, ನಾನೇನಾದ್ರೂ ಇಲ್ಲಿ ಪೂಜೆ ಮಾಡಕ್ ಬಂದಿದ್ದೀನಾ? ಹೋಗಾಚೆ. ಹೋಗ್ತೀನಿ, ಆದ್ರೆ ಆ ಜೆಸ್ಸಿ ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ರಿ, ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ ಅತ್ತೆ? ಸ್ನಾನ ಮಾಡ್ತಿದ್ದಾಳ ಕಣೆ. ಎಲ್ಲಿ? ಬಾ, ಇಲ್ಲೇ. ಏನು, ಇಬ್ರು ಒಟ್ಟಿಗೆ ಸ್ನಾನ ಮಾಡ್ತಿದ್ದೀರಾ? ಅದ್ ಹೇಗ್ ಮಾಡ್ತೀರಾ ಅತ್ತೆ? ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಹೋಗ್ತಾ ಇಲ್ವಾ? ಅಂದ್ರೆ ಜಾಸ್ಮಿನ್ ಇಲ್ಲೇ ಇದ್ದಾಳೆ ಅಂತ ಆಯ್ತು. ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ಅಷ್ಟ್ರಲ್ಲಿ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ, ಸರಿನಾ? ಅಜ್ಜಿ, ಮಾವಾ. ಶೋ ಮೆಂಟಲ್. ಜಾಸ್ಮಿನ್ ಅವಳು ಎಲ್ರೂ ಕರ್ಕೊಂಡ್ ಬರ್ತಿದ್ದಾಳೆ, ಅಷ್ಟರಲ್ಲಿ ನಿಂಗೇರಿರೋ ಮತ್ತೆ ನಾ ಇಳಿಸ್ಕೋಬೇಕು. ಏನ್ ಮಾಡೋದು? ಸ್ನಾನ ಮಾಡ್ಸಿದ್ರೆ ಸರಿ ಹೋಗುತ್ತೆ. ಆಂಟಿ. ಮಾವ, ಅಜ್ಜಿ, ಎಲ್ರೂ ಬೇಗ ಮೇಲ್ ಬನ್ನಿ. ಜಾಸ್ಮಿನ್ ಅತ್ತೆ ಇಬ್ರು ಒಳಗೆ ಇದ್ದಾರೆ, ಬನ್ನಿ. ಬನ್ನಿ ಅತ್ತೆ, ಬನ್ನಿ ಬನ್ನಿ ಅತ್ತೆ, ಒಂದ್ಸಲ ಹೊರಗೆ ಬನ್ನಿ. ಎಲ್ರೂ ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಒಂಥರ ನೋಡ್ತಿದ್ದೀರಾ? ಜಾಸ್ಮಿನ್ನ ನೋಡಕ್ಕೆ ಅಂತ. ಐ ಆಮ್ ಫೈನ್. ನನ್ಗೇನಾಗಿದೆ? ನೀನು ಕುಡ್ದಿದ್ಯಾ ಅಂತ ಟಿವಿಲಿ ತೋರಿಸ್ತಾ ಇದ್ದಾರೆ ಅಂತ ಇವರೆಲ್ಲ ಹೇಳಿದ್ರು. ವಾಟ್? ನಾನು ಕುಡ್ದಿದ್ದೀನಾ? ನಾನು ಸಾಫ್ಟ್ ಡ್ರಿಂಕ್ಸೇ ಪ್ರಿಫರ್ ಮಾಡಲ್ಲ, ಅಂಥದ್ರಲ್ಲಿ ವಾಟ್ ಇಸ್ ದಿಸ್ ಅಜ್ಜಿ?
ಇನ್ನೋಸೆಂಟ್ ಗರ್ಲ್ನ ಹಿಡ್ಕೊಂಡು ಇಂಡೀಸೆಂಟ್ ಬಿಹೇವ್ ಮಾಡ್ತಿದ್ದೀರಲ್ಲ. ನೀನ್ ಇಲ್ಲಿಗೆ ಯಾಕೆ ಬಂದೆ ತಿಲೋತ್ತಮ? ತಲೆ ತಿರುಗ್ತಿದೆ ಆಂಟಿ. ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಒಂದ್ಲು. ಪಾಪ ಬಂದು ಹೆಲ್ಪ್ ಮಾಡ್ತಿದ್ದೀನ್ರಿ. ಹುಡುಗಿ ಅಲ್ವೇನ್ರಿ, ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸ್ದೆ. ಎಷ್ಟು ಒಳ್ಳೆ ಮನ್ಸಕ್ಕ ನಿಂದು. ನಂದು ಒಳ್ಳೆ ಮನ್ಸೆ ಕಣೋ. ಅದಕ್ಕೆ ಈ ಮನೇಲಿ ವಿಶಾಲ್ ನಿನ್ನ ಬಿಟ್ರೆ ಎಲ್ರೂ ನನ್ನ ವಿಲ್ಲನ್ ಥರನೇ ನೋಡ್ತಾರೆ. ಅಂದ್ರೆ ನೀವು ವಿಲ್ಲನ್ ಅಂತ ಒಪ್ಕೋತಿದ್ದೀರಾ ಅತ್ತೆ? ನೋಡಿ, ನಾನು ವಿಶಾಲ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನ್ ಚೆನ್ನಾಗಿರ್ಬೇಕು ಅಂತ ಅವನ್ ಟೇಸ್ಟ್ಗೆ ತಕ್ಕ ಹಾಗೆ ಜಾಸ್ಮಿನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ವಿಷಯದಲ್ಲಿ ನೀವೆಲ್ಲರೂ ಯಾಕೆ ನನ್ನ ಅಪೋಸ್ ಮಾಡ್ತಿದ್ದೀರಾ? ಯಾರು ನಿಮ್ಮನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ನನಗೆ ವಿಶಾಲ್ ಮುಖ್ಯ, ಅವನ ಸಂತೋಷ ಮುಖ್ಯ. ಇದಕ್ಕೆ ಯಾರಾದರೂ ಅಡ್ಡ ಬಂದ್ರೆ ಅವ್ರ ಪಾಲಿಗೆ ನಾನು ವಿಲ್ಲನ್ ಆಗೋದಕ್ಕೂ ಹಿಂಜರಿಯಲ್ಲ. ನನ್ನ ಮಗಂಗೋಸ್ಕರ. ಮಾಮ್ ಪ್ಲೀಸ್, ಈಗ ಅದೆಲ್ಲ ಯಾಕೆ? ಏನೋ ತಪ್ಪು ತಿಳ್ಕೊಂಡಿರ್ಬೇಕು. ಯಾರನ್ನೋ ನೋಡಿ ಜಾಸ್ಮಿನ್ ಅಂತ ಅನ್ಕೊಂಡಿರ್ಬೇಕು. ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಬೆಳಗಾದ್ರೆ ಹಬ್ಬ, ಲಕ್ಷ್ಮೀ ಪೂಜೆ ಮಾಡಬೇಕು. ಎಲ್ಲರೂ ಸ್ವಲ್ಪ ಹದ್ ಬಸ್ಸಲ್ಲಿರಿ. ನಡೀರಿ, ನಡಿಯಮ್ಮ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಜಾಸ್ಮಿನ್, ಪ್ಲೀಸ್ ಡೋಂಟ್ ರಿಪೀಟ್ ದಿಸ್. ಬಿ ಕೇರ್ಫುಲ್. ಶಾಸ್ತ್ರಿಗಳೇ, 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 ಸಾರಿ. ಪರವಾಗಿಲ್ಲ ಬಿಡಿ. ಗೊತ್ತಿದ್ದ ಕೋಟ್ಯಾಧಿಪತಿ ಅಲ್ವಾ? ಇನ್ನೊಂದ್ಸಲ ಗೊತ್ತೀರಾ? ನೋ. ನೋ ಅಂದ್ರೆ ಹೇಗೆ? ಕೊಂಬರುತ್ತೆ. ಹಾಗೆ ಇರಿ, ಗೂಳಿ ಗುದ್ದಂಗ್ ಗೊತ್ತೀನಿ.